ನಮಸ್ಕಾರ. ಮೊದಲನೇದಾಗಿ ಚೇತನ್ಗೆ ಥ್ಯಾಂಕ್ ಯು ಹೇಳಬೇಕು ಆಪರ್ಚುನಿಟಿಗೆ. ಆ್ಯಂಡ್ ವಿ ಆಸ್ ಅ ಟೀಮ್ ಎಲ್ಲ ಜೊತೆಲೆ ಸೇರಿ ವರ್ಕ್ ಮಾಡಿದ್ದೀವಿ. ಓಕೆ, ಸೊ ಇದು ಸಾಂಗು ಒಂದು ಯಾರನ್ನೂ ಹೋಗೋದು ಅಲ್ಲ, ಸಿನಿಮಾ ಸಿಚುವೇಶನ್ಗೆ ಈ ಥರ ಬೇಕು ಅಂತ ಹೇಳಿದ್ರು ಚೇತನ್. ಸೊ ಅದಕ್ಕೆ ತಕ್ಕಂತೆಯೇ ಒಂದು 2-3 ಥರ ಬರೆದು ಚೇಂಜಸ್ ಮಾಡಿ ಫೈನಲ್ ಔಟ್ಬಿಟ್ಟು ಬಗ್ಸೋದಕ್ಕೆ ಬಡಿಯೋದಕ್ಕೆ ಬಂದು ನಿಂತಿದೆ. ಲೈಫ್ ಆಫ್ ಮೃದುಲಾ ಸಿನಿಮಾ ತಂಡದ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ. ನಮ್ಮ ಡೈರೆಕ್ಟರ್ ಆದಂಥ ಚೇತನ್ ರವರೇ, ಪ್ರೊಡ್ಯೂಸರ್ ಹಾಗೂ ಆ್ಯಕ್ಟರ್ ಆದಂಥ ಮದನ್ ಕುಮಾರ್ ಅವರೇ, ಯೋಗಿ ಅವರೇ, ಎಲ್ಲ ಸಿನಿಮಾ ತಂಡದ ಜನರೇ, ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತು ಹೊಸವ್ರನ್ನ ತಗೊಂಡು ಮಾಡ್ತಾ ಇದ್ದೀರಾ, ಅದೊಂದು ದೊಡ್ಡ ಸಂತೋಷ ಇದೆ. ಆದ್ದರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ. ತುಂಬ ಜನ ಕರೀತಾ ಇರ್ತಾರೆ, ಇವತ್ತು ಇಡೀ ಎಲ್ಲ ಹೊಸ ಮಕ್ಕಳು ಎಲ್ಲರೂ ಹೊಸವರಿದ್ದೀವಿ, ನಮ್ಗೆ ಯಾವುದು ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಯಾರೂ ಇಲ್ಲ, ಎಲ್ಲ ನಾವು ಫಸ್ಟ್ ಟೈಮರ್ಸ್ ಇದ್ದೀವಿ, ಬನ್ನಿ ಅಂದಾಗ ನಾನು ಬಂದು ಒಪ್ಕೊಂಡಿದ್ದೀನಿ. ಆದರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ನವ್ರಿಗೊಂದು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಬಗ್ಸೋದು ಹೊಡಿಯೋದು ಎಲ್ಲ ಬೇಕಾಗಿಲ್ಲ, ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಯಾವುದು ಬಗ್ಸೋದು ಓಡಿಸೋದು ಯಾವುದು ಬೇಕಾಗಿಲ್ಲ. ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು. ರ್ಯಾಪ್ ಸಾಂಗ್ ಅಂದ ತಕ್ಷಣ ವೈಲೆಂಟ್ ಆಗಿರಬೇಕು ಅಂತ ಯಾವುದೂ ಇಲ್ಲ, ಒಳ್ಳೆತನದಲ್ಲೂ ರ್ಯಾಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈ ವರ್ಡಿಂಗ್ಸು ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇ ಮುಂದಿನ ಜನ್ರೇಷನ್ ಒಂದು ಬದಲಾವಣೆಯನ್ನು ನೋಡೋಕ್ಕಾಗೋದು. ಬಾಕಿ ಫಸ್ಟ್ ಆಡಿದ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು. ಆ ಒಂದು ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ಥರದಲ್ಲಿ ಹೋಗುತ್ತೆ. ನಾವು ಅದೇ ನಾನು ಹೇಳ್ತನಲ್ಲ, ಬಗ್ಸೋದು ಓಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋನು ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನಮ್ಮ ಯುವಕರಿಗೆ ತೋರಿಸ್ಬಾರ್ದು, ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಮಾಡಿದಾಗ ಸ್ವಲ್ಪ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಒಳ್ಳೆತನವನ್ನು ಬೆಳೆಸೋಣ, ಒಳ್ಳೆದನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಲೈಫ್ ಆಫ್ ಮೃದುಲಾ ಸಾಂಗ್ ರಿಲೀಸ್ ಆಗ್ತಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಪ್ರೊಫೆಷನಲಿ ನಾನು ಸೀರಿಯಲ್ ಆ್ಯಕ್ಟರು. ಇದು ನನ್ನ ಫಸ್ಟ್ ಮೂವಿ. ನನಗೆ ಫಸ್ಟ್ ಈ ಆಪರ್ಚುನಿಟಿ ಬಂದಾಗ ಚೇತನ್ ಸರ್ ಕಾಲ್ ಮಾಡಿದಾಗ ನನಗೆ ಹೀರೋಯಿನ್ ಓರಿಯೆಂಟೆಡ್ ನಾನು ಹುಡುಕ್ತಾ ಇದ್ದೆ, ಬಟ್ ನನಗೆ ಸಿಕ್ಕಿರಲಿಲ್ಲ. ನನಗೆ ಫಸ್ಟ್ ಬಂದಾಗ ಸರ್ ನಾನು ಮಾಡ್ತೀನಿ ಅಂತ ಸ್ಟೋರಿ ಕೇಳಿದ ಮೇಲೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಒಂದು ಹೆಣ್ಣು 4 ಗೋಡೆ ಮಧ್ಯೆ ಏನೇನೆಲ್ಲ ನೋವುಗಳನ್ನ ಅನುಭವಿಸ್ತಾಳೆ, ಅದರಿಂದ ಹೇಗೆ ಆಚೆ ಬರ್ತಾಳೆ, ಸೊಸೈಟಿಲಿ ಹೇಗೆ ಬದುಕ್ತಾಳೆ ಅನ್ನೋದೇ ಈ ಮೃದುಲಾ ಕಥೆ. ನಾವು ಹೇಳ್ಬಿಡ್ತೀವಿ ಹೆಣ್ಣು ಅಂತ, ಹೆಣ್ಣಿನ ಜೀವನದಲ್ಲಿ ಏನೇನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಇರೋದಿಲ್ಲ. ಅಂತ ಒಂದು ಕಥೆನ ಒಂದು ಹುಡುಗಿ ಕೇವಲ 4 ಗೋಡೆ ಮಧ್ಯೆ ಸೀಮಿತ ಅಲ್ಲ, ಅದರಿಂದ ಆಚೆ ಬಂದು ಹೊರಗಡೆ ಸೊಸೈಟಿಗೆ ಬಂದು ನಾನು ಬದುಕ್ತೀನಿ, ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ, ನಾನು ಏನಾದ್ರೂ ಅಚೀವ್ ಮಾಡ್ತೀನಿ, ನಾನು ಬದುಕು ಸಾಧಿಸ್ತೀನಿ ಅಂತ ಒಂದು ಕಷ್ಟಗಳನ್ನ ನೋವುಗಳನ್ನ ಎಲ್ಲ ಫೇಸ್ ಮಾಡಿ ಬರ್ತಾಳೆ. ಅದೇ ಕತೆ ಮೃದುಲಾದು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಮೂವಿಲಿ ಮಾಡಿ. ಆಮೇಲೆ ಟೀಮ್ ಕೂಡ ಅಷ್ಟೇ, ನಾನು ಪ್ರೊಡ್ಯೂಸರ್ಸ್ ಯೋಗಿ ಸರ್ ಆ್ಯಂಡ್ ಮದನ್ ಸರ್, ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಸರ್ಗೆ.
ಯಾಕಂದರೆ ನನಗೆ ಇದು ತುಂಬ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್. ನಾನು ಸೀರಿಯಲ್ ಎಲ್ಲ ಬಬ್ಲಿ ಆಗಿ ಮಾಡ್ತಾ ಇದ್ದೆ. ಸೊ ಒಂದು ಮುಗ್ಧತೆಯನ್ನು ನಾನು ಅದರಲ್ಲಿ ತೋರಿಸ್ಬೇಕಾಗಿತ್ತು. ಸೊ ನನಗೆ ಕೆಲವೊಂದುಗಳು ಗೊತ್ತಾಗ್ತಾ ಇರಲಿಲ್ಲ. ಈ ಕೆಲವೊಂದು ಸನ್ನಿವೇಶಗಳು ಮಾಡಬೇಕಾದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಚೇತನ್ ಸರ್ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದರು. ನಂಗೆ ತುಂಬಾ ಖುಷಿ ಆಯಿತು. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಲೈಫ್ ಆಫ್ ಮೃದುಲಾ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ. ಸೊ ಈ ಸಿನಿಮಾಗೆ ನನಗೆ ಅವಕಾಶ ಸಿಕ್ಕೋದಕ್ಕೆ ಕಾರಣ ಅಮಿತ್ ಅವರು, ಅದೇ ರೀತಿ ಸುರೇಶ್ ಅವರು. ಸೊ ಅವ್ರ ರೆಫರೆನ್ಸ್ ಮೂಲಕ ನಾನು ಈ ಸಿನಿಮಾಗೆ ಮೀಟ್ ಮಾಡೋಕ್ಕೆ ಹೋದೆ ಡೈರೆಕ್ಟ್ನ. ಬಟ್ ಕತೆ ಕೇಳಿಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ತುಂಬ ದಿನ ಯೋಚನೆ ಮಾಡಿದ್ದೀನಿ ಅವಕಾಶ ಒಪ್ಕೊಳ್ಳೋಕ್ಕೆ. ಬಟ್ ಚೇತನ್ ಅವ್ರು ನನಗೆ ಕತೆ ಹೇಳಿರೋ ರೀತಿನಲ್ಲಿ ಈ ಸಿನಿಮಾ ನಾನು ಮಾಡಲೇಬೇಕು, ಇದು ಒಂದು ವುಮನ್ ಓರಿಯೆಂಟೆಡ್ ಸಿನಿಮಾ ಆಗಿರೋದು. ಸೊ ಇದನ್ನು ಮಾಡಿದ್ರೆ ಏನೋ ಒಂದು ಮನ್ಸಿಗೆ ತುಂಬ ಸಮಾಧಾನ, ಏನೋ ಒಂಥರ ಖುಷಿ ಅಂತ ಅಂದ್ಕೊಂಡು ಒಪ್ಕೊಂಡು ಸಿನಿಮಾ ಮಾಡಿದೆ. ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡ್ತಾಯಿದ್ರು, ತುಂಬ ಡಿಸ್ಕಷನ್ ನಡೀತಾ ಇತ್ತು. ಎಲ್ಲ ಪ್ರತಿಯೊಂದು ಸೀನ್ ಕೂಡ ತುಂಬ ನೀಟಾಗಿ ತೆಗೆದಿದ್ದಾರೆ. ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತಂದರೆ, ಒಬ್ಬಳು ಮಹಿಳೆ ಏನೋ ಒಂದು ಅವಳಿಗೆ ಲೈಫಲ್ಲಿ ಬರುವಂತಹ ಒಂದು ಸಮಸ್ಯೆಗಳು ಅಥವಾ ಅವಳ ಸಿಚುವೇಶನ್ನು ಅವಳನ್ನ ದಾರಿ ತಪ್ಪೋ ಥರ ಮಾಡಬಹುದು. ಸಮಾಜ ಅವಳ ಬಗ್ಗೆ ಎಷ್ಟೋ ಥರ ದೂಷಣೆಗಳನ್ನ ಮಾಡಬಹುದು. ಆದರೆ ಅವಳು ದಾರಿ ತಪ್ಪೋದಕ್ಕೆ ಏನು ಕಾರಣ? ಅದೇ ದಾರಿ ತಪ್ಪಿರೋ ಮಹಿಳೆ ಮತ್ತೆ ನಾನು ಓಕೆ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ ಅಂತಂದರೆ ಸಮಾಜ ಅದನ್ನು ಒಪ್ಕೊಳ್ಳುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದಿರುವಂತಹ ಸಿನಿಮಾ ಇದು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಒಳ್ಳೇದಾಗಲಿ, ಸಿನಿಮಾ ಟೀಮ್ಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ, ಆದರೂ ತಿಳಿದಷ್ಟು ಮಾತಾಡ್ತೀನಿ. ಮೊದಲನೇದಾಗಿ ಚೇತನ್ ಅವ್ರಿಗೆ ಅವರ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇದ್ರ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕನೂ. ಇದಕ್ಕೂ ಮುಂಚೆನೂ ನಾನು ಇದ್ರ ಬಗ್ಗೆ ಕೇಳಿದ್ದೆ, ನೋಡಿದ್ದೆ. ಇವತ್ತು ಇಲ್ಲಿ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿ ಪ್ಲೇ ಮಾಡಿದ್ರು ಎಲ್ಲರೂ. ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಮತ್ತು ಒಂದು ಹೆಣ್ಣಿನ ಹೋರಾಟ ಅನ್ನೋದು ಏನಿದೆ ಅದು ನೆನ್ನೆಯಿಂದ ಅಲ್ಲ, ಇವತ್ತಲ್ಲ, ಮುಂದಕ್ಕೂ ಹೋರಾಟ ಅನ್ನೋದು ಇದ್ದೇ ಇರುತ್ತೆ. ಅದು 4 ಗೋಡೆ ಮಧ್ಯೆ ಆಗಿರ್ಬೋದು, ಪ್ರಪಂಚದ ಆಚೆ ಕಾಲಿಟ್ಟು ಹೋದಾಗ್ಲೂ ಅಷ್ಟೇ. ಅಂದರೆ ಎಲ್ಲ ಕಡೆ ಹೊಡೆದಾಡೋದು ಅಂದರೆ ಒಂದು ಹೆಣ್ಣೆ ಅಂತ ನಾನು ಅಂದ್ಕೊತೀನಿ. ಅದು ತಪ್ಪು ಅಲ್ಲ ಅಂತಲೂ ಅನಿಸುತ್ತೆ ನನಗೆ. ಇಷ್ಟು ಸ್ಟ್ರಗಲ್ ಇರೋ ಇದರಲ್ಲಿ ಒಂದು ಅಲ್ಲಿ ಇಲ್ಲಿ ಒಂದೊಂದು ಹೆಣ್ಮಕ್ಳ ಬಗ್ಗೆ, ಅವ್ರ ನೋವು ಬಗ್ಗೆ ಒಂದೊಂದೆಲ್ಲೋ ವಿಷಯಗಳು ಆಚೆ ಬಂದಾಗ ಅಟ್ಲೀಸ್ಟ್ ಈ ಮೂಲಕನಾರು ಒಂದು 10 ಜನ ಅರ್ಥ ಮಾಡ್ಕೊಳ್ಳುವಂಥ ಇದು ಟೈಮ್ಗಳು ಬರುತ್ತಲ್ಲ ಅಂತ ಖುಷಿ ಆಗುತ್ತೆ. ಅದರಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಹೆಣ್ಮಕ್ಳುಗಳು ಕಷ್ಟ 1000 ಇರುತ್ತೆ, ಅದರಲ್ಲಿ 1-2 ನೀವು ಅದನ್ನು ನೋಡಿ ಸ್ಪಂದಿಸಿದಾಗ ಅದಕ್ಕೊಂದು ಅರ್ಥ. ಯಾಕೆ ಅಂತಂದರೆ ಇದು ಮುಗಿಯದ ಕತೆ ಅಂತ ಹೇಳ್ಬೋದು ಒಂದು ಅರ್ಥದಲ್ಲಿ. ಈ ಟೀಮು ಮೊದಲನೇ ಹೆಜ್ಜೆಲ್ಲೇ ಒಂದು ಒಳ್ಳೆಯ ಇದನ್ನು ತೊಗೊಂಡು ವಿಷಯನ ಇಷ್ಟರ ಮಟ್ಟಿಗೆ ತಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇಡೀ ಟೀಮ್ಗೆ ಎಲ್ಲ ಒಳ್ಳೆಯದಾಗಲಿ, ಇಲ್ಲಿ ಬಂದಿರೋರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಈ ಕತೆ ಫಸ್ಟು ಚೇತನ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಕೇಳಿದ್ದೆ ನಾನು ಎಷ್ಟು ನಿಮಿಷ ಬರ್ತೀನಣ್ಣ ನಾನು ಅಂತ. ತುಂಬ ಚೆನ್ನಾಗಿತ್ತು. ಜೊತೆ ನಮಗೆ ಯೋಗಿ ಸರ್ ಅವರು ಸಪೋರ್ಟ್ ಸಿಕ್ತು. ಸೊ ಇವಾಗೇನು ಕಂಪ್ಲೀಟಾಗಿ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ನಿಮ್ಮ ಮುಂದೆ ತರೋಕ್ಕೆ. ತುಂಬ ಖುಷಿ ಆಗ್ತಿದೆ. ಬಟ್ ಈ ವೇದಿಕೆ ಮುಖಾಂತರ ಒಂದು ಹೇಳಬೇಕಂದ್ರೆ, ನನಗೆ ಪರ್ಸ್ನಲಾಗಿ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ಸು ತೇಜು ಆಗಲಿ, ಧನು ಆಗಲಿ, ಸತೀಶ್ ಅವರಾಗಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಇವರಿಗೆ ನಾನು ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಫಸ್ಟು ಡೆಬ್ಯೂ ಸಿನಿಮಾ. ಇದು ನಾನು ಒಂದು ಮುಖ್ಯವಾದ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಪ್ಲಸ್ ನಾನು ನಿರ್ಮಾಣ ಮಾಡಿದ್ದೀನಿ. ಜೊತೆಗೆ ಯೋಗಿ ಸರ್ ಸಪೋರ್ಟ್ ಸಿಕ್ಕಿದೆ. ಸೋಲು ಗೆಲುವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ. ಒಂದು ಪ್ಯಾಷನೇಟಾಗಿ ಬರಬೇಕು ಇಂಡಸ್ಟ್ರಿಗೆ ಅಂತ ತುಂಬ ಆಸೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು. ಆ ಬಿಟ್ ಮಾತ್ರ ಏನು ನಾವು ಹೇಳ್ತೀವಲ್ಲ ಆ ಥರದ ಸಿನಿಮಾ ಇದು.
ಇದನ್ನು ಮಾಡಿದಾಗ ಏನಾಗುತ್ತೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿದ್ರೆ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೊಂದು ಹಾಬಿಟ್, ಒಂದು ಹೆಣ್ಣಿನ ಮೇಲೆ ಆಗುವಂಥ ಒಂದು ಮನಸ್ಥಿತಿ ಮೇಲೆ ಇರುವಂಥ ಕಥೆ ಇದು. ಅಂದರೆ ಒಂದು ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು 45-50 ವರ್ಷದವರೆಗೆ ಅವರ ಜರ್ನಿ ಒಂದು ಬಯೋಪಿಕ್ ಥರ, ಆ ಜರ್ನಿಯೇ ಒಂದು ಕಥೆ ಇದು. 3 ಭಾಗವಾಗಿ ಬರುತ್ತೆ. ಇದು ಒಂದು ಫೀಲ್ಫುಲ್ ಆದ ಸಿನಿಮಾ, ಒಂದು ಹೆಣ್ಣಿನ ಮೇಲೆ ಇರುತ್ತೆ. ಆಮೇಲೆ ಇದು ನಾನು ಇವ್ರ ಜೊತೆ ಸೇರ್ಕೊಂಡೋಕ್ಕೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಸುರೇಶ್ ಅಣ್ಣ, ವಸಂತು, ಆಮೇಲೆ ಒಂದೊಂದು ತಂಡ ಇದೆ. ತಂಡವೆಲ್ಲ ಸೇರಿ ಮದನ್, ಚೇತನ್ ಇದೆಲ್ಲವೂ ಸೇರಿ ಸಿನಿಮಾ ಇದು. ಒಂದು ಐಡಿಯಾ ಅಷ್ಟೇ, ಒಂದು ಏನಾಗುತ್ತೆ ಆಗಲಿ ಮಾಡಿಬಿಡೋಣ, ಇದನ್ನು ಯೋಚನೆ ಮಾಡೋದು ಬೇಡ ಅಂತೇಳಿ ಮದನ್ನು ಚೇತನ್ನು ಇದ್ರ ಮೇಲೆ ಕೆಲಸ ಮಾಡಿದಷ್ಟು ತುಂಬ ಜಾಸ್ತಿನೇ ಮಾಡಿದ್ದಾರೆ. ಮತ್ತು ಅವರು ಇವತ್ತು ಮುಕ್ತಾಯ ಹಂತಕ್ಕೆ ಬರೋದಕ್ಕೂ ಮದನ್ ಮಾಡಿರುವಂಥ ಕೆಲಸಗಳು ತುಂಬ ಇದೆ. ಮದನ್ನು ಇವತ್ತು ಈ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ನನಗಿಂತ ಮದನ್ನೇ ಕಾರಣ. ಯಾಕಂದರೆ ಆತ ನಾವೆಲ್ಲ ಒಂದು ಪಾಯಿಂಟಲ್ಲಿ ಹಿಂದಕ್ಕೆ ಹೋಗಿದ್ವಿ, ಹಿಂದೆ ಆಗಿದ್ವಿ, ಆಗಲ್ಲ ಇದು ಮುಂದಕ್ಕೆ ಹೋಗೋದು ಬೇಡ, ಇದರಿಂದ ತುಂಬ ಸಮಸ್ಯೆಗಳಿದೆ ಅಂತ ನಾನೇ ಖುದ್ದಾಗಿ ಮಾತಾಡಿದಾಗ ಆತ ಚಾಲೆಂಜ್ ತೊಗೊಂಡು ಇಲ್ಲ ಇದು ಮಾಡೋಣ, ಇದು ಮುಗಿಸೋಣ, ಇದರಿಂದ ಏನಾಗುತ್ತೆ ಆಮೇಲೆ ನೋಡೋಣ, ಬಟ್ ಇದೊಂದು ಒಳ್ಳೆ ವಿಷಯನ ನಾವು ತಲುಪಿಸೋಣ, ಒಂದು ಜನಕ್ಕೆ ಒಂದು ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಅದನ್ನು ತಲುಪುವಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ಆಗಿ ಹಾಡುಗಳು ಬಿಡುಗಡೆ ಮಾಡಿ ಅದನ್ನು ಥಿಯೇಟ್ರಿಗೆ ತರುವಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಕ್ಷಣದಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮ್ಮ A2 ಪ್ರವೀಣ್ ಸರ್ ಅವರು ಮನಸ್ಸು ಇವತ್ತು ನಾವಿಲ್ಲಿ ನಿಂತಿದ್ದೀವಿ. ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ A2 ನಮ್ಮ ಪ್ರವೀಣ್ ಸರ್. ಥ್ಯಾಂಕ್ ಯು ಸರ್. ನನ್ನ ಫ್ಯಾಮಿಲಿಗೂ, ನನ್ನ ಫ್ರೆಂಡ್ಸಿಗೂ, ಈ ಸಿನಿಮಾದ ಕಲಾವಿದರಿಗೂ, ತಂತ್ರಜ್ಞರಿಗೂ, ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ರಿಗೂ ನಮಸ್ಕಾರ. ಇದೊಂದು ಆಲೋಚನೆ ಸಿನಿಮಾ ಮಾಡಬೇಕು ಅನ್ನೋದು ಸಣ್ಣ ವಯಸ್ಸಿಂದನು. ಆ ಆಲೋಚನೆ ಆದಾಗ ಒಂದು ಕತೆ ಬೇಕಿತ್ತು. ಆ ಕತೆ ಉಟ್ಕೊಂಡು ಮಜನ ಹತ್ರ ಕತೆ ಹೇಳಿದಾಗ ಅವನು ಮಾಡೋಣ ಅಂತ ಹೇಳಿದ. ಆಮೇಲೆ ನಮ್ಗೆ ಸಪೋರ್ಟ್ ಸಾಕಾಗ್ತಿರ್ಲಿಲ್ಲ ಮಾಡಬೇಕು ಅಂದರೆ. ಮದನ ಹತ್ರ ಮಾಡೋಣ, ಏನು ಮಾಡೋಣ, ಇಬ್ಬರೇ ಇದ್ವಿ, ಏನು ಮಾಡಬೇಕು ಇಬ್ಬರೇ ಹೇಗೆ ಸ್ಟಾರ್ಟ್ ಮಾಡೋದು ಸಿನಿಮಾನ ಅನ್ನೋದಾಗ ಅವಾಗ ಸಿಕ್ಕಿದೆ ಯೋಗಿ ಅಣ್ಣ. ಸೊ ನಾವು ಮೂವರು ಈ ಕಥೆನ ಕೂತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯೋಗಿ ಅಣ್ಣ ಈ ಸಿನಿಮಾದಲ್ಲಿ ರೈಟರ್ ಆಗಿದ್ದರು, ಲಿರಿಕಿಸ್ಟ್ ಆಗಿದ್ದರು. ಎಷ್ಟು ಸಪೋರ್ಟಿವ್ ಸ್ಟಾರ್ಟ್ ಆಯಿತು ನಮ್ಮ ಮೂವರು ಜರ್ನಿ ಅಂದರೆ ಅಷ್ಟು ಸಪೋರ್ಟಿವ್ ಚೆನ್ನಾಗಾಯಿತು. ಅದಕ್ಕೆ ತಕ್ಕಂಗೆ ನನ್ನ ಡೈರೆಕ್ಷನ್ ಟೀಮ್ ಶ್ರೀ, ಅಮಿತ್, ಮಂಜು, ಅನಿಲು, ಹೀಗೆ ರವಿ, ತುಂಬ ಜನ ಯಾರು ಇಲ್ಲಿ ಸ್ನೇಹಕ್ಕೋಸ್ಕರ ಬಂದು ನನಗೋಸ್ಕರ ಸಿನಿಮಾ ಮಾಡಿಕೊಟ್ರು. ಎಲ್ಲರಿಗೂ ಥ್ಯಾಂಕ್ಸ್. ಎಸ್ಪೆಷಲಿ ಆರ್ಟಿಸ್ಟು ಅಷ್ಟೇ, ಪ್ರತಿಯೊಬ್ಬರು, ಪೂಜಾ ಆಗಿರ್ಬೋದು, ಆಶಾ ಅವರಾಗಿರ್ಬೋದು, ಕುಲ್ದೀಪು, ಶರೀಫ್ ಸರು, ಅನೂಪ್ ಥಾಮಸ್ಸು, ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ವೇರಿಯೇಷನ್ ಇದೆ ಸಿನಿಮಾದಲ್ಲಿ. ಈ ಮೃದುಲ ಅನ್ನೋದು ಒಂದು ಕಾಲ್ಪನಿಕ ಚಿತ್ರ. ಅವಾಗಲೇ ಇವ್ರು ಹೇಳಿದಂಗೆ ಇದೊಂದು 3 ಕಾಲಘಟ್ಟದಲ್ಲಿ ಬರುವಂತಹ ಕತೆ. 80ರ ದಶಕದಲ್ಲಿ ಮತ್ತು 2000 ದಶಕದಲ್ಲಿ ಮತ್ತು 2022 ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ. ಒಂದು ಭಾವನಾತ್ಮಕವಾದಂತಹ ಜರ್ನಿ. ಇದರಲ್ಲಿ ಅಮ್ಮ ಮಗನ ಎಮೋಷನ್ ಇದೆ, ಡಾರ್ಕ್ ಡ್ರಾಮಾ ಇದೆ, ಒಂದು ಹಾರ್ಡ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ. ನೀವು ನೋಡಿದಾಗ ಹೊಟ್ಟೆ ಕಣ್ಣು ಕಿಚ್ಕೊಂಡು ಬರುತ್ತೆ. ಆ ಥರದೊಂದು ಇದೊಂದು ಸಬ್ಜೆಕ್ಟು. ಸ್ಕ್ರೀನ್ ಪ್ಲೇದಲ್ಲಿ ಬೇರೆ ಥರ ಏನೋ ಶಫಲಿಂಗ್ ಸ್ಕ್ರೀನ್ ಪ್ಲೇ ಥರ ಮಾಡಿದ್ದೀವಿ. ಒಂದು ಹೊಸಬ್ರು ಸಿನಿಮಾ, ದಯವಿಟ್ಟು ಸ್ವಲ್ಪ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಕಂಪ್ಲೀಟ್ ಆಗಿದೆ, ಪರಿಪೂರ್ಣವಾಗಿ ಸಿದ್ಧತೆ ಆಗಿದೆ. ಬಿಡುಗಡೆಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ಬೇಕು. ಎಸ್ಪೆಷಲಿ ಮಾಧ್ಯಮದವರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ. ನಿಮ್ಮ ಕೈಯಲ್ಲಿ ಎಂತೆಂಥವ್ರು ಎಲ್ಲೆಲ್ಲೋ ಆಗೋಗ್ಬಿಟ್ಟಿದ್ದಾರೆ. ಸೊ ನಮ್ಮನ್ನು ಬೆಳೆಸಿ, ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.